ಅ ಲಾಂಗ್ ಟೈಮ್ ನಾನು ಎಷ್ಟು ವ್ಲಾಗೇ ಮಾಡಿಲ್ಲ ಗೈಸ್. ಸೊ ವಿ ಮಿಸ್ ಯು. ಸೊ ಹಿಂದೆಲ್ಲ ನೋಡ್ತಿರ್ಬೋದು, ಇದೆಲ್ಲ ನನ್ನ ಥಾಟ್ಸ್, ನನ್ನ ಮೈಂಡಲ್ಲಿರೋ ಥಾಟ್ಸು, ಅದು ರೈಟಿಂಗಾಗಿ ಬರುತ್ತೆ ಅಷ್ಟೇ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ನ್ಯೂ ಇಯರ್. ಸೊ ಇವತ್ತು 31st December. ಸೊ ದಿ ಲಾಸ್ಟ್ ಡೇ ಆಫ್ ದಿ ಇಯರ್. ಸೊ ನನಗಂತೂ ಎಲ್ಲರೂ ಏನೋ ಗೊತ್ತಿಲ್ಲ, ನನಗಂತೂ 2025 ಐ ಡೋಂಟ್ ಲೈಕ್ ದಟ್ ದಿ ಇಯರ್. ಸೊ ನನ್ನ ಲೈಫಲ್ಲೇ ನಾನು ಯಾವತ್ತೂ ಲೈಕೇ ಮಾಡದೇ ಇರೋ ಇಯರು ಅಂತಂದರೆ ಅದು 2025. ಸೊ ನನ್ನ ಲೈಫಲ್ಲಿ ಏನೂ ಚೇಂಜಸ್ ಆಗಿಲ್ಲ, ಏನೂ ಆಗೇ ಇಲ್ಲ. ಸೊ ಅದರದ್ದು ಈಗ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಸೊ ಇವತ್ತೆಂಥ ವ್ಲಾಗ್ ಅಂದರೆ, ಸೊ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ಸೊ ಅಣ್ಣಂದು ಸೊ ಅಂತ ಬೇಜಾನು ಹೇಳ್ಬಿಟ್ಟೆ. ಸೊ ಅಣ್ಣಂದು ಬರ್ಡೇ ಇದೆ. ಸೊ ಒಂದು Jan 1 ಒಂದು ಪ್ರತಿ ವರ್ಷವೂ ಬರ್ಡೇ ಸೆಲೆಬ್ರೇಟ್ ಮಾಡೋದು. ಸೊ ನಮಗೆ ಇಯರ್ ಸ್ಟಾರ್ಟ್ ಆಗೋದೇ ಹ್ಯಾಪಿಯಿಂದ, ಬಿಕಾಸ್ ಆಫ್ ಅಣ್ಣನ ಬರ್ಡೇ ಇರುತ್ತಲ್ಲ. ಸೊ ನಮ್ಗೆ ಅದೊಂದು ಖುಷಿ ಇದೆ. ಸೊ ಇಯರ್ ಸ್ಟಾರ್ಟ್ ಆಗೋದೇ ನಮಗೆ ಖುಷಿಯಿಂದ, ಅದು ನಮ್ಮ ಅಣ್ಣನ ಬರ್ಡೇಯಿಂದ. ಸೊ ಹಾಗಾಗಿ ನಮ್ಮ ಇಯರ್ನ ಸ್ಟಾರ್ಟ್ ಮಾಡೋದು ನಮ್ಮ ಅಣ್ಣನ ಬರ್ಡೇಯಿಂದ. ಸೊ ಅವನಿಗೆ ಬರ್ಡೇ ಇದೆ. ಹಾಗೆ ನಮ್ಮ ಚಿಕ್ಕಮ್ಮ, ನನ್ನ ತಂಗಿರೆಲ್ಲ ಬರ್ತಾಯಿದ್ದಾರೆ. ಅವರು ಬರ್ತಾ ಇರೋದು ಅಣ್ಣನ ಬರ್ಡೇ ಸೆಲೆಬ್ರೇಷನ್ಗೆ ಅಂತಲೇ. ಬಟ್ ನಾನು ಈ ವರ್ಷ ಏನೂ ಗಿಫ್ಟ್ ಕೊಡೋ ಸಿಚುವೇಶನಲ್ಲಿಲ್ಲ ಗೈಸ್, ದುಡ್ಡಿಲ್ಲ, ಎಂತ ಮಾಡಲಿ. ಸೊ ದುಡ್ಡಿಲ್ಲ, ಅದೇ ಕಾರಣಕ್ಕೆ ನಾನೇನು ಗಿಫ್ಟ್ ತರ್ತಾಯಿಲ್ಲ. ಸೊ ಅಟ್ಲೀಸ್ಟ್ ಕೇಕಾರ ತರ್ಸೋಣ ಅಂತ ಡೆಕೋರೇಷನ್ ನಾನೇ ಮಾಡ್ತಾಯಿದ್ದೀನಿ. ಅದೇ ನಾನೇ ದೊಡ್ಡ ಗಿಫ್ಟ್, ಅವನಿಗೆ ಇನ್ನೇನು ಬೇಕು. ಸೊ ನಾನೇ ದೊಡ್ಡ. ನಮ್ಮ ಶಿಷ್ಯ ಫೋನ್ ಮಾಡ್ತಾನೆ, ಒಂದೇ ನಿಮಿಷ ರೀ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ಅವರೆಲ್ಲ ಬರ್ತಾ ಇರೋದ್ರಿಂದ ನಮ್ಮ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಇದೆ. ಈಗ ಯಾಕೆ ಹಿಂಸೆ ಕೊಡ್ತಾರೆ ನನಗೆ, ನಾನು ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಅವ್ರು ಬರ್ತಾ ಇರೋದ್ರಿಂದ ಮನೇಲಿ ಸೆಲೆಬ್ರೇಷನ್ ಇದೆ. ಸೊ ಮನೇಲಿ ಪಾರ್ಟಿ ನಡೆಯುತ್ತೆ 12 o'clockಗೆ. ಸೊ ಏನು ಬೇಜಾರಿನ ವಿಷಯ ಅಂತಂದರೆ, ನಾವು 12 o'clock ಒಳಗಡೆ ನಾನ್ ವೆಜ್ ಎಲ್ಲ ತಿಂದು ಕೇಕ್ ಎಲ್ಲ ತಿಂದು ಖಾಲಿ ಮಾಡಬೇಕು, ಬಿಕಾಸ್ ಆಫ್ ನಾಳೆ ಗುರುವಾರ. ಸೊ ಗುರುವಾರ ಆಗಿರೋದ್ರಿಂದ ನಮ್ಮ ಮನೆಗೆ ರಾಯರು ಬಂದಿರೋದ್ರಿಂದ ನಾವು ಗುರುವಾರ ನಾನ್ ವೆಜ್ ತಿನ್ನಲ್ಲ. ಸೊ ಏನೇ ಮಾಡಿದ್ರು ಒಂದು ಅಡೆತಡೆ ಅನ್ನೋದಕ್ಕಿಂತ ಇಟ್ ಹ್ಯಾಪನ್ಸ್, ವಾಟ್ ಟು ಡೂ. ಸೊ ನಮ್ಮನೆ ರಾಘವೇಂದ್ರನ ನಿಮಗೆಲ್ರಿಗೂ ತೋರಿಸಿಲ್ಲ, ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ಅವರ್ ರಾಘವೇಂದ್ರ. ಸೊ ನಿನ್ನೆ ಏಕಾದಶಿ ಆಗಿದ್ದರಿಂದ, ನಿನ್ನೆ ಏಕಾದಶಿ ಮುಗಿದು ಬೆಳಗ್ಗೆ ಎದ್ದು ಅಲಂಕಾರ ಮಾಡಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೋಗಿದ್ದು. ಸೊ ಇವಾಗ ನನ್ನ ಲೈಫಿನ ಒಂದು ಚಿಕ್ಕ ಸ್ಟೋರಿದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ನಿಮಗೆ 2025 ಹೇಗಿತ್ತು? ಫಸ್ಟ್ ಚೆನ್ನಾಗಿತ್ತು. 100ರಲ್ಲಿ ಎಷ್ಟು ಪರ್ಸೆಂಟ್ ಚೆನ್ನಾಗಿತ್ತು, ಎಷ್ಟು ಪರ್ಸೆಂಟ್ ಚೆನ್ನಾಗಿರ್ತಿಲ್ಲ? 10% ಸರಿಯಾಗಿತ್ತು, 60% ಚೆನ್ನಾಗಿಲ್ಲ, 40% ಚೆನ್ನಾಗಿತ್ತು. ಹಾಗೆ ಎರಡು ಇಷ್ಟ ಆಗದೆ ಇರೋ ಇಡೀ ವರ್ಷದಲ್ಲಿ 2 ವಿಷಯ ನಿನಗೆ ಮರೆಯೋಕ್ಕೆ ಆಗಲ್ಲ, ಇಷ್ಟನೇ ಇಲ್ಲ ಅಂದರೆ 2 ವಿಷಯ. ಇನ್ನೆರಡು ವಿಷಯ ತುಂಬ ಇಷ್ಟ ಆಯಿತು, ಅದನ್ನು ಮರೆಯೋಕ್ಕಾಗಲ್ಲ ಅನ್ನೋದು ಯಾವುದು? ಒಂದು ಬೆಸ್ಟು, ಒಂದು ವರ್ಸ್ಟು. ಯಾವುದು? ಒಂದು ಮನೆ ಖಾಲಿ ಮಾಡಿದ್ದು ವರ್ಸ್ಟು, ಇಷ್ಟನೇ ಆಗಿಲ್ಲ ಅದು. ಇನ್ನೊಂದು ನಮ್ಮ ಅತ್ತೆ ತೀರೋಗಿದ್ದು, ಅದು ಇಷ್ಟ ಆಗಿಲ್ಲ. ನೆಕ್ಸ್ಟು ಅಷ್ಟೇ, 2 ಕಡೆ. ಬೆಸ್ಟ್ ನಮ್ಮ ಮಗನ ಕೆಲಸ ಸಿಕ್ಕಿದ್ದು ಬೆಸ್ಟು, ಈ ವರ್ಷ ಕೆಲಸ ಸಿಕ್ಕಿರೋ. ಆಮೇಲೆ ನಮ್ಮ ಮನೆಗೆ ರಾಗಪ್ಪ ಬಂದಿರೋದು. ನಮ್ಮ ಮನೆಗೆ ರಾಘವೇಂದ್ರ ಅವರು ಆಗಮಿಸಿ ಆಗಲೇ 2-3 ತಿಂಗಳಾಯಿತು. ನಾನು ವ್ಲಾಗ್ ಮಾಡಿಲ್ಲ ಅಷ್ಟೇ. ದಟ್ ಈಸ್ ಹ್ಯಾಸ್ ಟು ಬಿ ಬೆಸ್ಟ್. ನೆಕ್ಸ್ಟು ನೀನು ಪಾಸ್ ಆಗಿಬಿಟ್ರೆ ಡಿಗ್ರಿ, ಅದು 2026. ಐ ಹೋಪ್ ಇಟ್ ವಿಲ್ ಬಿ ಬೆಸ್ಟ್ ರಾಘವೇಂದ್ರ. ಅಷ್ಟೇನಾ? ಬಂದರು ಅಭಿಮಾನಿಗಳು, ಇಬ್ಬರು ಅಭಿಮಾನಿಗಳೇ. ಕ್ಲಾರಿಟಿನೇ ಇಲ್ಲ ನನ್ನ ಫೋನಲ್ಲಿ.
ಸೊ ಇವತ್ತಿನ ನಾನ್ ವೆಜ್ ಊಟಕ್ಕೆ ಪಾಪ ಏನು ಅಡುಗೆ ಪಾಪ ಇವತ್ತು ಪಾಪ ಏ ಸೊ ಇವತ್ತು ನಮ್ಮ ಡ್ಯಾಡಿ ಅವರು ಮಟನ್ ಆ್ಯಂಡ್ ಚಿಕನ್ ತಂದಿದ್ದಾರೆ. ಅದರಲ್ಲಿ ನಮ್ಮಮ್ಮ ಮಾಡುತ್ತಿರುವುದು ಏನು ಮಾಡ್ತಿದ್ಯಾ? ನೀರು ಆಫ್ ಮಾಡ್ಬಿಟ್ಟು ಹೇಳು. ಹಾಂ, ಓ ಅದನ್ನು ಮಾಡುತ್ತಿದ್ದಾರೆ, ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ತಿದ್ದೇವೆ. ಪಾಪ ನಿಂಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡೀಗ. ನಮ್ಮ ಮನೆಯ ಫಸ್ಟ್ ಗೆಸ್ಟ್ ನಮ್ಮ ಅಜ್ಜಿ ಆಗಮಿಸಿದ್ದಾರೆ. ಸೊ ಬ್ಯಾಕ್ಗ್ರೌಂಡೆಲ್ಲ ಮೆಸ್ಸಿ ಆಗಿದೆ, ಇಗ್ನೋರ್ ಮಾಡಿಬಿಡಿ. ಸೊ ನಮ್ಮ ಮಮ್ಮಿ ಸುಕ್ಕ ಮಾಡಿಕೊಟ್ಟಿದ್ದಾರೆ ಅವರ ಮಮ್ಮಿಗೆ. ಸೊ ನಮ್ಮ ಅಜ್ಜಿ ತಿಂತಾಯಿದ್ದಾರೆ. ಸೊ ನಮ್ಮ ಅಜ್ಜಿಗೂ ಸೇಮ್ ಕ್ವಶನ್ ಕೇಳ್ತಾ ಇದ್ದೀನಿ. ಜನಕ್ಕೆ ಈ 2025 ಎರಡು ಬೆಸ್ಟ್, ಎರಡು ವರ್ಸ್ಟ್ ಏನು ನಿನ್ನ ಲೈಫಲ್ಲಿ ಆಗಿರೋದು ಇಡೀ ಈ 2025? ಒಂದು ಕಾಸಿಗೆ ಹೋಗಿರೋದು. ಖುಷಿನ ಬೇಜಾರ? ಖುಷಿ, ತುಂಬಾ ಖುಷಿಯಾಗಿದ್ದು ಕಾಸಿಗೆ ಹೋಗಿದ್ದು. ಕಾಶಿಗೆ. ಇನ್ನೊಂದು ತುಂಬಾ ಖುಷಿ ಕೊಟ್ಟಿರೋದು ನನ್ನ ಮಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು. ಆಮೇಲೆ ಕಷ್ಟ ಅನ್ನೋದು ಇಷ್ಟು ದಿವಸ ದೇವರು ತುಂಬಾನೇ ನೋವು ಕೊಟ್ಟಿದ್ದು ಒಂದು ವರ್ಷದಿಂದ. ಈ ವರ್ಷದಿಂದ ಈಚೆ ಬೆಸ್ಟ್ ಆಗಿದ್ದು ಈ ವರ್ಷ. ಅಷ್ಟು ಇಷ್ಟನೇ ಆಗಿಲ್ಲ ಈ ವರ್ಷ. ಈ ವರ್ಷದಲ್ಲಿ ಈ ವಿಷಯ ನನಗೆ ಇಷ್ಟನೇ ಇಲ್ಲ ಅನ್ನೋದು. ಇಷ್ಟನೇ ಆಗಿಲ್ಲ ಅನ್ನೋದು ಅದು ಬೇಗ ಹೇಳಬೇಕು. ಇಲ್ಲ, ಸುಳ್ಳು ಹೇಳ್ಬಾರ್ದು ಅದಕ್ಕೆ. ಹಾನೆಸ್ಟಿ ಇಸ್ ದ ವೆರಿ ಇಂಪಾರ್ಟೆಂಟ್. ಇಷ್ಟ ಆಗದಿರೋದು ಅಂದರೆ ನಿಮಗೆ ಮಾಡೋ ಕೆಲಸ ಇಷ್ಟ ಆಯ್ತಾ ಇಲ್ಲ. ನಾನು ಮಾಡೋ ಕೆಲಸ ನನಗೆ ಇಷ್ಟ ಆಯ್ತಾ ಇಲ್ಲ. ಅದು ಈ ವರ್ಷದಲ್ಲಿ ಇಷ್ಟ ಆಗಿಲ್ಲ. ನಾನು ಯಾವುದೇ ಕೆಲಸ ಒಂದೇ ವಿಷಯನ ಇನ್ಯಾವುದು ಇಷ್ಟ ಆಗಲಿ. ಎಲ್ಲ ಇಷ್ಟನೂ ಎಲ್ಲನೂ ನಮ್ಮ ಅಜ್ಜಿ ಇಷ್ಟು ವರ್ಷದಲ್ಲಿ ಈ ವರ್ಷನೇ ಜಾಸ್ತಿ ಖುಷಿಯಾಗಿದ್ದಿದ್ದು. ಇಷ್ಟು ವರ್ಷಕ್ಕೆ ನಾನು ಈ 2020 ಸಂತೋಷವಾಗಿದ್ದೀನಿ ಅಂದರೆ ಇದೇ ವರ್ಷ. ಇಲ್ಲ 2025 ನಮ್ಮ ಅಜ್ಜಿಗೆ ಹ್ಯಾಪಿ ಕೊಟ್ಟಿದೆ. ನೆಕ್ಸ್ಟು 26ಗೆ ಏನು ಅಂದ್ಕೊಂಡಿದ್ಯಾ? ನೆಕ್ಸ್ಟ್ ವರ್ಷಕ್ಕೆ ಅಂಗಡಿ ಮಾಡಬೇಕು, ಮಗ ಒಳ್ಳೆಯನಾಗಬೇಕು. ಅದು ಕನಸೇ ಬಿಡೋದು. ನಿನ್ನ ಮಗ ಒಳ್ಳೆಯವನಾಗಲ್ಲ. ಒಳ್ಳೆಯವನೇ, ದೇವ್ರಂಥ ಮನುಷ್ಯ ನಮ್ಮ ಮಾಮ. ಅದೇ ಒಂದೇ ಒಂದು ಹ್ಯಾಬಿಟಿಂದ ಹಂಗಾಗೋರಷ್ಟೇ. ಎಲ್ಲ ಚೆನ್ನಾಗವ್ರೆ, ಅವ್ರ ಫ್ಯಾಮಿಲಿ ಚೆನ್ನಾಗವ್ರೆ, ಎಲ್ಲ ಒಂದೊಂದು ಕಡೆ ಎಲ್ಲ ಚೆನ್ನಾಗಿರೋದು ಖುಷಿ ನನಗೆ. ಸೊ ನಮ್ಮ ಅಜ್ಜಿ ಬಂದಾಯಿತು. ಇನ್ನು ನಮ್ಮ ಮನೆಯ ಗೆಸ್ಟ್ಗಳು ಇನ್ನೂ ಆಗಮಿಸಿಲ್ಲ. ಇನ್ನು ಬರುವವರು ತುಂಬ ಜನ ಇದ್ದಾರೆ. ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ನಮ್ಮ ವಿಕ್ಕಿ, ನಮ್ಮ ಅಕ್ಕ, ನಮ್ಮ ಸಂಜು ಎಲ್ಲ ಆಗಮಿಸಲಿದ್ದಾರೆ. ಅವ್ರು ಬರೋ ಗಂಟ ನಂದು ನಮ್ಮ ಅಜ್ಜಿದು ಭಾಷಣ ನಡೀತಾ ಇರುತ್ತೆ. ಹೀಗೆ ನಡೀತಾ ಇರುತ್ತೆ. ಸೊ ಅವ್ರು ಬಂದಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಸಾಕು ಜಂಕಿ, ನಂಗೆ ಬೇಡ ಅಷ್ಟೇ. ಓಹೋ ಅಲ್ಲಿಂದ ವಿಡಿಯೋ ಬರ್ತಾ ಇದ್ದಂಗೆ ಇಲ್ಲಿ ಪ್ರಿಪೇರು. ಏನಮ್ಮ ಮಾಡ್ತಾಯಿದ್ಯಾ? ಮಟನ್ಗೆ ಬಿರಿಯಾನಿ ಗಾಯ್ಸ್. ನಮ್ಮ ಮನೆಯಲ್ಲಿ ಬಂದ್ಬಿಡಿ ನೀವು ನ್ಯೂ ಇಯರ್ಗೆ. ಯಾರ್ಯಾರು ವ್ಲಾಗ್ ನೋಡ್ತೀರೋ ಅವ್ರು ಮಾತ್ರ. ಮಟನ್ ಬಿರಿಯಾನಿ ಈಗ ಮಾಡ್ತಾಯಿದ್ದಾರೆ. ಸೊ ಆಲ್ರೆಡಿ ಸುಕ್ಕ ರೆಡಿಯಾಗಿ ಅಲ್ಲಿದೆ. ಹೋದ್ರು ಮಟನ್ ಬೇಯಿಸ್ಕೊಂಡಿರೋದಂತೆ. ಸೊ ಇದಿಷ್ಟೇ. ನೆಕ್ಸ್ಟ್ ಅವರು ಬಂದ ನಂತರ ವ್ಲಾಗ್ನ ಕಂಟಿನ್ಯೂ ಸಿಗುವ. ಸೊ ನಮ್ಮ ಮನೆಗೆ ಆಗಮಿಸಿದ್ದಾರೆ. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹ್ಯಾಪಿ ನ್ಯೂ ಇಯರ್. ಹೋಗು. ಹಾಂ, ಮಾಡಿ ಹ್ಯಾಪಿ ನ್ಯೂ ಇಯರ್. ಇವಳು ಒಳಗಡೆಯಿಂದ ಆಚೆಗೆ ಬತ್ತವಳೆ. ಒಳಗಡೆಯಿಂದ ಆಚೆಗೆ ಬರ್ತಾಯಿದ್ಯಾ ನೀನು? ಹಂಗೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಬರ್ಡೇ ನೀ ಅಂದಲ್ಲ. ನಿಮ್ಮ ಅಣ್ಣಂದು ಗೇಟ್ ಹಾಕು, ಓನರಪ್ಪ ಬೈತಾರೆ. ಬೇಡ, ಚೆನ್ನಾಗಿದೆ ಬೆಳ್ಳಗೆ ಕಾಣ್ತಾ ಇದೆಯಾ? ಹಾಂ ಬೇಡ, ನಿಂತ್ಕೋ ಚಿನ್ನು. ನಿಂಗೊಂದು ಕ್ವಶನ್ ಈಗ. ಮಮ್ಮಿ ಈ ಕಡೆ ಬಾರೆ. ಹ್ಞೂ
ನಿನಗೆ ಇಡೀ ವರ್ಷದಲ್ಲಿ ಎರಡು ಬೆಸ್ಟ್ ವಿಷಯ, ಎರಡು ವರ್ಸ್ಟ್ ವಿಷಯ ಅಂದರೆ ಯಾವುದು? ಬೆಸ್ಟ್ ವಿಷಯ ಹೇಳ್ತೀನಿ. ಹಾಂ ನಾನು ಗಾಡಿ ತಗೊಂಡಿದ್ದು, ಹಾಂ ಮತ್ತೆ ಒಂದು ಫೋನ್ ತಗೊಂಡಿದ್ದು ನನ್ನ ದುಡ್ಡಲ್ಲೇ. ಹಾಂ ಅದು ನನಗೆ ಬೆಸ್ಟ್ ವಿಷಯ. ವರ್ಸ್ಟ್ ಅಂದ್ರೆ ನಾನು ಫ್ರೆಂಡ್ಸ್ನ ನಂಬಿದ್ದು ಹಾಂ ನನ್ನ ಲೈಫಲ್ಲಿ ವರ್ಸ್ಟಿಗೆ ವರ್ಸ್ಟ್ ಅದು. ಹಾಂ ಅವ್ರಂತ ಮೋಸ ಆಗತ್ತಿದ್ದು ನಾನು ಎಲ್ಲೂ ನೋಡಿರ್ಲಿಲ್ಲ. ಲೈಫಲ್ಲಿ ಪಾಠ ಕಲಿತೆ ಅನ್ನೋದು ಇದೊಂದಿದೆ ಅಷ್ಟು. ಒಂದೇನಾ? ಎರಡು ಹೇಳಿದ್ದು ನಾನು. ನನಗೆ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇರೋದು ಎರಡು ಹೇಳು, ಎರಡು ವಿಷಯ ನಾನು ಕೇಳ್ತಾ ಇರೋದು. ನೋಡ್ಬೇಕು ಆಮೇಲೆ ನಿಂಗೆ ಏ ಯಾರ ನೋಡ್ಲಿ ಬಿಡು. ಹಾಂ ಇನ್ನೊಂದು ವಸ್ತು ಏನು ಅಂತ ಹೇಳಿದ್ರೆ ಇನ್ನು ತುಂಬಾ ಇದೆ. ಅದರಲ್ಲಿ ಒಂದೇಳು. ಯಾವ್ದು ಹೇಳೋಣ? ಕೆಲ್ಸಕ್ಕೆ ಹೋಗ್ತಾ ಇರೋದು. ಕಾಲೇಜ್ ಕೆಲ್ಸಕ್ಕೆ ಹೋಗ್ತಾ ಇರೋದು ಸ್ವಲ್ಪ ಬೇಜಾರಿದೆ. ಒಟ್ಟಲ್ಲಿ ಈ ವರ್ಷಕ್ಕೆ ಅಕ್ಕ ಫುಲ್ ರೆಸ್ಪಾನ್ಸಿಬಿಲಿಟಿ ಗರ್ಲ್. ಸ್ವಲ್ಪ ಇದೆ, ಬಟ್ ಚಿಲ್ ಮಾಡ್ಬೇಕು. ಈ ವರ್ಷದಿಂದ ಏನ್ ಟೆನ್ಷನ್ ಇಲ್ಲ ಅಂತ ಇದ್ದೀನಿ. ಹಾಂ ಡನ್. ಸೈಲೆಂಟ್. ಈ ವರ್ಷ 2025ಲಿ ಎರಡು ಬೆಸ್ಟು ಎರಡು ವರ್ಸ್ಟು ನಿನ್ನ ಜೀವನದಲ್ಲಿ. ಈ ಬರೀ 2025 ಮಾತ್ರ. ಚಿನ್ನು ಹಾಂ ಬೇಗ ಬೋಲಂ. ಕ್ಲಿಯರ್ ಆಗಿ ಹೇಳಿ, ಕೇಳಿಸ್ಲಿಲ್ಲ ಎರಡೂ. ಒಂದು ಹ್ಞೂ ನನ್ನ ಫ್ರೆಂಡ್ಸು ನನಗೆ ದೂರ ಆಗಿದ್ದು, ಹ್ಞೂ ಮತ್ತೆ ಹ್ಞೂ ಅಷ್ಟು ಇನ್ನೊಂದು ಓದ್ತಿಲ್ಲ. ಹಾಂ ಓದ್ತಿದ್ದ ಡಿಸ್ಟಿಂಕ್ಷನ್ ಟಾಪರ್ ಓದ್ತಿಲ್ಲ ಇವಾಗ. ಹಾಂ ಬಂದ್ಬಿಟ್ಟು ಇವಾಗ ಬೆಸ್ಟು. ಅಂದ್ರೆ ತುಂಬಾ ಗುಡ್ ಫ್ರೆಂಡ್ಸ್ ಇದ್ದಾರೆ. ಯಾರು ಇಲ್ಲ, ಚೆನ್ನಾಗಿದ್ದು ಕೊಡೋಕ್ಕೂ ಇಷ್ಟ ಇಲ್ಲ. ಹಾಂ ಸೊ ಬಾಯ್ಸ್ ಫ್ರೆಂಡ್ಸ್ ಇದ್ದಾರೆ. ಹಾಂ ಈ ವರ್ಷದಲ್ಲಿ ಏನ್ ಕಲ್ತಿಲ್ವೋ ಎಲ್ಲ ಪ್ರತಿಯೊಂದು ಕಲ್ತಿದ್ವಿ. ಅದೊಂದು ಬೆಸ್ಟ್. 2026ಕ್ಕೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹಾಂ ಹೋಗ್ತೀವಿ ಅಷ್ಟೇ. ಅಕ್ಕ ಫುಲ್ ಬಿಸಿ, ಇವಾಗ ರೆಸ್ಪಾನ್ಸಿಬಿಲಿಟಿ. ರೀಲ್ಸೇ ಮಾಡ್ತಿಲ್ಲ ಮಾಯಾ, ಇವಾಗ ರೀಲ್ಸೇ ಮಾಡ್ತಿಲ್ಲ. ಏ ಖಜಿ ನೀನು ಬಂದು ಹೇಳು. ಹಾಂ ನಮ್ಮ ಚಿಕ್ಕಮ್ಮನ ಸರದಿ. ಈಗ ನಿಮ್ಮ ಈ 2020 ಜರ್ನಿಯಲ್ಲಿ ಎರಡು ವರ್ಸ್ಟ್ ಎರಡು ಬೆಸ್ಟ್. ಬೇಜಾನಿದೆ ಹೇಳ್ತೇನೆ. ಹಾಂ ಹೋಮ್ ಶಕ್ತಿ ಪೂಜೆ ಮಾಡಿಸ್ದೆ ಈ ವರ್ಷ, ಹಾಂ ಅದೊಂದು ಖುಷಿ ವಿಷಯ. ಹಾಂ ಮೊಬೈಲ್ ತಗೊಂಡೆ, ಟಿವಿ ತಗೊಂಡೆ. ಈ ವರ್ಷ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಸಣ್ಣ ಪುಟ್ಟ ತೊಗೊಂಡು ಅದ್ರಲ್ಲಿ ಖುಷಿ ಹುಡುಕ್ತೀವಿ ನಾವು. ಇಷ್ಟಂದ್ರೆ ರಾಘವೇಂದ್ರಗೆ ಹೋಗಿಲ್ಲ ಇಷ್ಟು ವರ್ಷ ಆದ್ರೂ ಎಲ್ಲಾರು ಹೋಗ್ಬಂದ್ರು, ನಾನು ಹೋಗಿಲ್ಲ ಅನ್ನೋ ಬೇಜಾರು. ಹಾಂ ಮೊಬೈಲ್ ಒಂದು ಕಳೆದೋಯ್ತು ನಂದು. ಈ ವರ್ಷ ಮೊಬೈಲ್ ಕಳೆದೋಯ್ತು. ಇನ್ನು ಅಷ್ಟೇನಾ? ಮೊನ್ನೆ ಹಾಂ ನಮ್ಮ SLC ಪಾಸ್ ಆಗಿರೋದು ಅಕ್ಕ, ಅವಳು. ಅದೇ ಮುಚ್ಚು ಬಾಯಿನ ಮಾರಾಯ. ಮುನಿ ನಿನ್ನ ಸರದಿ ಎರಡು ಬೆಸ್ಟ್ ಎರಡು ವರ್ಸ್ಟ್. ನಿನಗೇನು? ಹಾಂ ನಮ್ಮಮ್ಮ ಪೂಜೆ ಮಾಡಿಸಿದ ಖುಷಿ ಆಯ್ತು. ಮತ್ತೆ ಗಾಡಿ ತಗೊಂಡಿದ್ದು ಹೋದ್ರು ಹೋದ ವರ್ಷ ಕಣೆ, ನಾನು ಅದೇ ಅಂದ್ಕೊಂಡೆ. ವಾಷಿಂಗ್ ಮಿಷಿನ್ ಎಲ್ಲ ತಗೊಂಡಾಗ ಖುಷಿ ಆಯ್ತು. ಹಾಂ ಮಂತ್ರಾಲಯಕ್ಕೆ ಹೋಗಿಲ್ಲ, ಬೇಜಾರಾಗಿದ್ದು ಮಾಲೆ ಆಗದೆ ಇರೋದು, ಮಂತ್ರಾಲಯಕ್ಕೆ ಹೋಗದೆ ಇರೋದು. ಮತ್ತೆ ಫೋನ್ ಹೋಗಿದ್ದು ನೀವು ಅಮ್ಮನ ಫೋನ್ ಆಗಿದೆ. ಟಿವಿ ಬರ್ತಲ್ಲ. ಹಾಂ ನಮ್ಮ ಖಜ್ಜಿ ನಮ್ಮ ವಿಕ್ಕಿ ಅವರ ಸರದಿ ನಿಮ್ಮ ಎರಡು ಬೆಸ್ಟ್ ಆ್ಯಂಡ್ ವರ್ಸ್ಟ್. ಸ್ಕೂಟರ್ ತಗೊಂಡಿದ್ದು ಈ ವರ್ಷದಲ್ಲಿ, ಹಾಂ ಮತ್ತೆ ಟಿವಿ ತಗೊಂಡೆ ಮನೆಗೆ. ಹಾಂ ಅಷ್ಟೇ. ಬೈಕ್ ತಗೊಂಡಿದ್ದು ಅವ್ನಿಗೆ ಹೆವಿ ಖುಷಿ. ಹೆವಿ ಖುಷಿ ಅದು. ಯಾವ್ದು ನಿನಗೆ ಇಷ್ಟನೇ ಆಗಿಲ್ಲ ಒಂದು ವಿಷಯ ಆದ್ರೂ ಈ ಯಾವ್ದು? ವರ್ಷ ಇಷ್ಟ ಆಗಿಲ್ಲ ನನಗೆ, ಇಷ್ಟು ಬೇಗ ಆಗೋಯ್ತು. ಇಷ್ಟು ಬೇಗ ಆಗೋದು ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ, ಬೇಗ ಆಗಿದೆಯಲ್ಲ, ಹಾಂ ಅದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ. ನಿನ್ನ ಇಷ್ಟ ಇಲ್ಲ. ಎರಡೆರಡು ವಿಷಯ ಹೇಳಬೇಕು. ನಾನು ಇನ್ನೂ ಕೇಳಿಲ್ಲ ಕ್ವಶನ್ ಇರು. ಈ ವರ್ಷದಲ್ಲಿ ಎರಡು ಬೆಸ್ಟ್ ಎರಡು ವರ್ಸ್ಟ್ ನಿನಗೆ. ಒಂದು ಪಾಸ್ ಆಗಿದ್ದು, ಅವಳು ಪಾಸ್ ಆಯ್ತಾಳೆ ಅಂತ ಅವಳಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಮತ್ತೊಂದೇನಿಲ್ಲ ಅಷ್ಟೇ.
ಹಾಂ ಕಾಲೇಜ್ ಸೇರ್ಕೊಂಡಿದ್ದಂತೆ ಅವಳಿಗೆ ಇಷ್ಟ ಇದೆ. ಸೇರ್ಕೊಂಡಿದ್ದು. ಇನ್ನು ಎರಡು, ಅದೊಂದು ಇದೊಂದು ಇನ್ನೊಂದು ಇನ್ನೊಂದು ಯಾವುದು ಇಲ್ಲ. ಹೇಳ್ಬೇಕಷ್ಟೆ. ನಿಮ್ಮಮ್ಮ ಫೋನ್ ಕಳ್ಕೊಂಡಿದ್ದು. ನಮ್ಮಮ್ಮ ಫೋನ್ ಕಳ್ಕೊಂಡಿದ್ದು ನನ್ನಿಂದ ಅಲ್ಲ ಬಿಡು. ಈ ಬೇವರ್ಸಿಂದನೇ ಕಳ್ಕೊಂಡಿದ್ದದು ಫೋನು. ಅಷ್ಟೇ. ಅದು ಅಷ್ಟೇ ಬೆಸ್ಟಾ ಯಾವುದು ಫೋನ್ ಕಳ್ಕೊಂಡಿದ್ದು? ಫೋನ್ ಚೆನ್ನಾಗಿತ್ತು, ಫೋನ್ ಚೆನ್ನಾಗಿಲ್ಲ. ಆಹಾ, ಹಂಗಾರೆ ಮುಟ್ಬೇಡ, ಎದ್ದು ಕಳಿಸು. ಇನ್ನೊಂದು ಬೆಸ್ಟ್. ಇನ್ನೊಂದು ಅವಳು ಪಾಸ್ ಆಗಿದ್ದು, ಅದು ಹೇಳಿದ್ದು. ಚಿನ್ನು ಅಕ್ಕ ಪಾಸ್ ಆಗಿದ್ದು. ಅದೇ ವರ್ಷ ಆಯ್ತಲ್ಲ ಅದಕ್ಕೆ. ಯಾವ್ದಾದ್ರು ರೆಕಾರ್ಡು ಅಲ್ಲ, ಇದೇನೋ ಅಂತಾರಲ್ಲ, ಏನು ರೆಕಾರ್ಡು? ಯಾವ ಹಾಡು? ಅಲ್ಲ ಕಣೆ, ಈ ಊಟ ಮಾಡ್ತಾ ಇರೋದಕ್ಕೆ ಯಾವುದೋ ಒಂದು ರೀಲ್ಸ್ ಸಾಂಗ್ ಮಾಡ್ತಾರಲ್ಲ. ಓಹೋ, ವಿವಾಹ ವಿವಾಹ ಭೋಜನವಿದು ವಿಶಿಷ್ಟ ನಮ್ಮ ಅಜ್ಜಿಯಲ್ಲಿ ಕ್ಲಿಯರ್ ಮಾಡ್ತಾ ಇತ್ತಲ್ಲಿ ಸಾಂಗ್ನ. ಬಲೂನ್ಗಳೆಲ್ಲ ಊದ್ತಾ ಇದ್ದಾರೆ. ಇವರು ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೇಲಿ ಗಡಿಯಾರ ಕೆಟ್ಟೋಗಿ ಟೈಮ್ ಎಷ್ಟು ಅನ್ನೋದೇ ಗೊತ್ತಿಲ್ಲ. ಈಗ ಟೈಮ್ ನೋಡಿ ಆಗಲೇ 10 ಗಂಟೆ.